ಮತ್ತು ನಾಟಕ ಬೇರೆ ನಿಮ್ಮದೆಲ್ಲ, ಏನು JPC ಕಮಿಷನ್ ಕರೆಸೋದು. ನಿನ್ನೆ JPC ಕಮಿಷನ್ ಬಂದಿತ್ತಲ್ಲ, ಅದು BJP ಕಮಿಷನ್, ಅದು JPC ಕಮಿಷನ್ ಅಲ್ಲ. ಒಂದು ಕಮಿಷನ್ನು, ಪಾರ್ಲಿಮೆಂಟ್ರಿ ಕಮಿಷನ್ ಈಸ್ ಬೌಂಡ್ ಬೈ ದ ರೂಲ್ ಆಫ್ ಬಿಸ್ನೆಸ್. ಅವರಿಗೆ ಒಂದು ಬಿಸ್ನೆಸ್ ಕೋಡ್ ಇರುತ್ತೆ, ಬಿಸ್ನೆಸ್ ಕಾಂಡಕ್ಟ್ ಕೋಡ್ ಇರುತ್ತೆ. ಬರೀ ಅವರೊಬ್ಬರೇ ಬರ್ತಾರೆ. ಅವ್ರು ವೈಯಕ್ತಿಕವಾಗಿ ಬಂದರೆ ಸ್ವಾಗತ, ಬಂದು ನೋಡ್ಕೊಳ್ಳಿ, ಕರ್ನಾಟಕ ಭಾಳ ಚೆನ್ನಾಗಿದೆ, ವೆದರ್ ವೈಸ್ ಆ್ಯಂಡ್ ಅದರ್ವೈಸ್ ವೇರ್ ಅ ಗ್ರೇಟ್ ಸ್ಟೇಟ್, ಬಂದು ನೋಡಿ, ಪ್ರವಾಸಿಗರಾಗಿ ಬನ್ನಿ. ನೀವು ರಾಜಕೀಯವಾಗಿ ದುರುದ್ದೇಶದಿಂದ ಬಂದಿರೋದು. ಎಲ್ಲಿ ಕಮಿಟಿ ಮೆಂಬರ್ಸ್ ಯಾಕೆ ಬಂದಿಲ್ಲ? ಕಮಿಟಿ ಮೆಂಬರ್ಸ್ ಬರಬೇಕಲ್ವಾ? ಆಮೇಲೆ ಸಂಬಂಧಪಟ್ಟಲಾರ್ದಂಥ ಎಲ್ಲ ಏನು BJP ನಾಯಕರಿಗೆ ನೀವು ಇಟ್ಕೊಂಡು ಓಡಾಡ್ತಾ ಇದ್ದೀರಾ ಅಂದರೆ ನಾವೇನು ಅನ್ಕೋಬೇಕು? ಸೊ ಇದರಿಂದ ಏನು ಔಟ್ಕಮ್ ಅಂದರೆ, ಬೇಸಿಕಲಿ ಇದು JPC ಪ್ರೆಷರ್ ಟ್ಯಾಕ್ಟಿಕ್ಸು. ನನ್ನ ಪ್ರಕಾರ, ನಾನು ಇನ್ನೂ ಸ್ಟಡಿ ಮಾಡ್ತಾ ಇದ್ದೀನಿ, ಇಟ್ಸ್ ಅ ಕ್ಲಿಯರ್ ವಯಲೇಷನ್ ಆಫ್ ದ ಎಲೆಕ್ಷನ್ ಕಮಿಷನ್ ನಾರ್ಮ್ಸ್. JPC ಕಮಿಟಿ ಇವಾಗ ಇಲ್ಲಿ ಬಂದಿರೋದು ಚುನಾವಣೆ ಸಂದರ್ಭದಲ್ಲಿ, if it is going to have a bearing effect on a major policy, on a populous demography of the country, ಇವ್ರು ಹೀಗೆ ಮಾಡ್ಬೋದಾ? ಚುನಾವಣೆ ಜಾರ್ಖಂಡಲ್ಲೂ ನಡೀತಾ ಇದೆ, ಮಹಾರಾಷ್ಟ್ರದಲ್ಲೂ ನಡೀತಾ ಇದೆ, ಕರ್ನಾಟಕದಲ್ಲೂ ನಡೀತಾ ಇದೆ. ಇದು ನಿಯಮ ಬಾಹಿರ ಅಲ್ವಾ? ರಾಜಕೀಯ ದುರುದ್ದೇಶದಿಂದ ತುಂಬಿರುವಂಥ ನಿನ್ನೆ ನಡೆದಂಥ ಸಭೆಗಳು. ಆ ಸಭೆಯ ಔಟ್ಕಮ್ಮು ಒಬ್ಬ ರೈತರಿಗೆ ಇವರು ವಕ್ಫ್ ಆಸ್ತಿ ಇದೆ ಅಂದ್ಬಿಟ್ಟು, ಚೆನ್ನಪ್ಪ ಅನ್ನೋರಿಗೆ ವಕ್ಫ್ ಆಸ್ತಿ ಇದೆ ಅಂದ್ಬಿಟ್ಟು ಅವರು ತೀರೋದ್ರು ಅಂತ ಹೇಳ್ತಾರೆ. ಇದು ಅವ್ರ ಸ್ಟೇಟ್ಮೆಂಟ್. ಯಾರ್ದು? ಅವ್ರ ಕುಟುಂಬದವ್ರದ್ದು. ಆತ್ಮಹತ್ಯೆ ಆದಮೇಲೆ ಇವರೇನು ತನಿಖೆ ನಡೆಸಿದ್ರಲ್ಲ, ರೈತ ಆತ್ಮಹತ್ಯೆಯಲ್ಲಿ ಏನು FSL ರಿಪೋರ್ಟ್ ತರಬೇಕು, ಬೇರೆ ಬೇರೆ ರಿಪೋರ್ಟ್ಗಳನ್ನು, ವರದಿಗಳನ್ನು ತರಿಸ್ಬೇಕು, ಇದು ರಿಪೋರ್ಟು ಕೈ ಬರಹದಲ್ಲಿದೆ. ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಸರ್ವೆ ನಂಬರ್ 31-2A ಮೇಲೆ ನಾವು ಲೋನ್ ತೊಗೊಂಡಿದ್ವಿ ICICI ಬ್ಯಾಂಕಿಂದ. ಆ 2A 31/2A ಯಾರ ಹೆಸರಲ್ಲಿತ್ತು? ಆ ರೈತನ ಹೆಸರಲ್ಲಿತ್ತು. ಅದು ವಕ್ಫ್ ಪ್ರಾಪರ್ಟಿ ಆಗಿರಲಿಲ್ಲ, ಅದು ಪಕ್ಕದೇನು ಅವ್ರದ್ದು ಹಿಂದಿಂದಿತ್ತು, ಅದು ಅವ್ರದ್ದು ಅದು ವಕ್ಫಿಗೆ ಅವ್ರು ಯಾರೋ ಮುಸಲ್ಮಾನರವ್ರಿಗೆ ಮಾರಿ ಅವ್ರು ಯಾವುದೋ ಟ್ರಸ್ಟಿಗೆ ಕೊಟ್ಟು ಅದು ಹಾಗೆ ವಕ್ಫ್ ಆಯಿತು. ಯಾವುದು ಸಾಲ ತೊಗೊಂಡಿದ್ದಾರೆ, ಯಾವುದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅದು ಅವರ ಸ್ವಂತ ಆಸ್ತಿ ಅಂದ್ಬಿಟ್ಟು ನಿನ್ನೆ DC ಅವರು ಕೂಡ ಹೇಳಿದ್ದಾರೆ, ಬ್ಯಾಂಕ್ನವ್ರು ಕೂಡ ಹೇಳಿದ್ದಾರೆ, ಮತ್ತು ಇದು ಅವರ ವರದಿ FSL ರಿಪೋರ್ಟ್. ಇದು ಯಾವಾಗ? 2022ರಲ್ಲಿ ಸರ್. ಅವಾಗ ಯಾರು ಸರ್ಕಾರ ಆಯಿತು? ಬೊಮ್ಮಾಯಿ ಅವ್ರದ್ದೇ ಇತ್ತಲ್ವಾ ಸರ್? BJP ಅವರು, ಬೊಮ್ಮಾಯಿಯವರೇ ಅಲ್ವಾ ಮುಖ್ಯಮಂತ್ರಿ? ಮತ್ತು ಮುಖ್ಯಮಂತ್ರಿಯ ಸ್ವಂತ ಜಿಲ್ಲೆನಲ್ಲಿ ಆಗಬೇಕಾದಾಗ ನೀವೇನು ಮಾಡ್ತಾ ಇದ್ರಿ? ಅವಾಗಿನ ಮುಖ್ಯಮಂತ್ರಿ ಏನು ಮಾಡ್ತಾಯಿದ್ರು? ಇವಾಗ ಹೋಗ್ಬಿಟ್ಟು ಆ JPC ಕಮಿಟಿನಲ್ಲಿ ಸರಡಿನಲ್ಲಿ ಕ್ಯೂನಲ್ಲಿ ನಿಂತು ಕೊಡ್ತೀರಲ್ರಿ, ಅವಾಗ ಏನು ಮಾಡಿದ್ರಿ ಆ್ಯಸ್ ಅ ಚೀಫ್ ಮಿನಿಸ್ಟರ್? ವಾಟ್ ಡಿಡ್ ಯು ಡೂ ಆ್ಯಸ್ ಎನ್ MP? ದಿಸ್ ಈಸ್ ಕ್ಲಿಯರ್ ಕೇಸ್ ಆಫ್ ಮಿಸ್ಇನ್ಫಾರ್ಮೇಷನ್ ಆ್ಯಂಡ್ ಫೇಕ್ ನ್ಯೂಸ್. ಅಗೇನ್ ಅಟ್ ದ ಕಾಸ್ಟ್ ಆಫ್ ಸೌಂಡಿಂಗ್ ರಿಪಿಟೇಟಿವ್. BJP ಅವರಿಗೆ ಕುರ್ಚಿ ಬೇಕಾದಾಗ ಮುಸಲ್ಮಾನರಷ್ಟೇ ಬಲಿ ತಗೊಳೋದಿಲ್ಲ, ಯಾವ ಜಾತಿನೂ ನೋಡೋದಿಲ್ಲ. ಅವರು ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ಯುವಕರಿರ್ಬೋದು, ಯುವತಿಯರಿರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ದಲಿತರಿರ್ಬೋದು, ಪರಿಷ್ಠ ಪಂಗಡದವ್ರಿರ್ಬೋದು, ಇವರಿಗೆ ಕುರ್ಚಿ ಬೇಕಾದರೆ ಯಾವ ಜಾತಿನೂ ನೋಡಲ್ಲ. ಉದಾಹರಣೆಗಳು ನಾನು ಸರಣಿಯಾಗಿ ಕೊಟ್ಟಿದ್ದೇನೆ. ಇದನ್ನು ಪರಿಶೀಲನೆ ಮಾಡಿ ಅವ್ರು ಬೇಕಾದರೆ ನನ್ನ ಮುಂದೆ ಬರಲಿ.